Hello students, in this video we are going to prove limit as x tends to 0 sin x by x equals to 1. This theorem. So we prove this theorem by using geometrically, means with the help of diagram. So let's draw a diagram required for. Let us draw a unit circle. Unit circle means a circle of radius 1 unit. So ಅಲ್ಲಿಗೆ O is center and A is end point of a radius. ನಾನೀಗ ಏನು ಮಾಡ್ತೀನಿ, ಇಲ್ಲಿ ಓ ಎ ಇದೆ, ಒಂದು ಆ್ಯಂಗಲ್ ಎಕ್ಸ್ನ ಡ್ರಾ ಮಾಡ್ತೀನಿ. ದಿಸ್ ಈಸ್ ಆ್ಯಂಗಲ್ ಎಕ್ಸ್ ರೇಡಿಯನ್ಸ್ ಇಷ್ಟಿದೆ ಸಾಕಾ. ನೆಕ್ಸ್ಟ್ ನಾನೀಗ ಏನು ಮಾಡ್ತೀನಿ, ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡ್ತೀನಿ. ಸೊ ಆ ಟ್ಯಾಂಜೆಂಟು ಈ ಪಾಯಿಂಟಿಂದ ಶುರುವಾಗುತ್ತೆ. ಸೊ ಈ ಪಾಯಿಂಟ್ ಶುರುವಾಗಿ ಎಕ್ಸ್ಟ್ಯಾಂಡ್ ಆಗ್ತಾ ಹೋಗ್ತಾ ಇರುತ್ತೆ. ದಿಸ್ ಈಸ್ ಅ ಟ್ಯಾಂಜೆಂಟ್ ಟು ದಿ ಸರ್ಕಲ್ ಅಟ್ ಪಾಯಿಂಟ್ ಎ. ಈಗ ನಾನು ಈ ಲೈನ್ನ ಸ್ಟಾರ್ಟ್ ಎಕ್ಸ್ಪ್ಯಾಂಡಿಂಗ್ ಅಂಟಿಲ್ ಟು ಟಚ್ ದಿಸ್ ಟ್ಯಾಂಜೆಂಟ್. ಸೊ ಈಗ ನೋಡಿ, ಒಂದು ಟ್ರಯಾಂಗಲ್ ಫಾರ್ಮ್ ಆಯ್ತು ನನಗೆ. ಇಲ್ಲಿ ಎ ಒ ಪಿ ಇಸ್ ದ ಟ್ರಯಾಂಗಲ್. ಈಗ ನನಗೆ ಇಲ್ಲೊಂದು ಪಾಯಿಂಟ್ ಬಿ ಅಂತ ಇದೆ, ಇದೆರಡನ್ನು ಕೂಡ ಕನೆಕ್ಟ್ ಮಾಡ್ತೀನಿ. ಸೊ ಅಬ್ಸರ್ವ್ ಇಯರ್, ನನಗಿಲ್ಲಿ ಒಟ್ಟು 3 ಜಾಮೆಟ್ರಿಕಲ್ ಶೇಪ್ಸ್ ಇದೆ. ಒಂದು ಟ್ರಯಾಂಗಲ್ ಎ ಒ ಬಿ, ಇನ್ನೊಂದು ಆರ್ಕ್ ಸೆಕ್ಟರ್ ಎ ಒ ಬಿ, ಇನ್ನೊಂದು ಟ್ರಯಾಂಗಲ್ ಎ ಒ ಪಿ. ಇಲ್ಲಿ ಅಬ್ಸರ್ವ್ ಮಾಡಿ, ಬಿಗ್ಗರ್ ಟ್ರಯಾಂಗಲ್ ಎ ಒ ಪಿ, ಮಿಡಲ್ ಪೋರ್ಷನ್ ಯಾವುದು, ಆರ್ಕ್ ಸೆಕ್ಟರ್ ಎ ಒ ಬಿ, ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಎ ಒ ಬಿ. ದೀಸ್ 3 ಆರ್ ಜಾಮೆಟ್ರಿಕಲ್ ಶೇಪ್ಸ್. ಈ 3 ಜಾಮೆಟ್ರಿಕಲ್ ಶೇಪಲ್ಲಿ ಇದು ಚಿಕ್ಕ ಇಮೇಜು ಟ್ರಯಾಂಗಲ್ಲು, ಇದು ದೊಡ್ಡ ಇಮೇಜು. ಇದೆರಡರ ನಡುವೆ ಈ ಆರ್ಕ್ ಸೆಕ್ಟರು ಮಿಡಲಲ್ಲಿದೆ, ರೈಟ್. ಸೊ ಈ ಆರ್ಕ್ ಸೆಕ್ಟರ್ ಏನಾಗಿದೆ ಅಂದರೆ, ಈ ಟ್ರಯಾಂಗಲ್ಲು ಮತ್ತು ಈ ಟ್ರಯಾಂಗಲ್ ನಡುವೆ ಸ್ಯಾಂಡ್ವಿಚಿಂಗ್ ಆಗಿದೆ. ಸೊ ಅದಕ್ಕೋಸ್ಕರನೇ ಸ್ಯಾಂಡ್ವಿಚ್ ಥಿಯರಮ್ ಅಂತಲೂ ಕೂಡ ಕರೀತಾರೆ. ಸೊ ನಾವು ರೈಟ್ ವಾಟ್ ಎವರ್ ವಿ ಡ್ರಾನ್ ಇನ್ ದಿಸ್ ಡಯಾಗ್ರಾಮ್. ಸೊ ನೋಡಿ, ಈ ಡಯಾಗ್ರಾಮ್ ಏನಿದೆ ಅದಷ್ಟು ನೀಟಾಗಿ ಬರ್ದೀನಿ. ಏನು ಮಾಡೋದು, ಲೆಟ್ ಅಸ್ ಕನ್ಸಿಡರ್ ಯೂನಿಟ್ ಸರ್ಕಲ್ ವಿತ್ ಸೆಂಟರ್ ಇಸ್ ಅಟ್ ಓ. ನಾವು ಆನಂತರ ಎ ಒ ಬಿ ಆ್ಯಂಗಲ್ನ ರೊಟೇಟ್ ಮಾಡೋದು ಅಟ್ ಸೆಂಟರ್. ಆನಂತರ ಎ ಬಿ ಜಾಯಿನ್ ಮಾಡೋದು, ಒಂದು ಟ್ರಯಾಂಗಲ್ ಎ ಒ ಬಿ ಫಾರ್ಮ್ ಆಯಿತು. ಆನಂತರ ಟ್ಯಾಂಜೆಂಟ್ ಎ ಪಿನ ಡ್ರಾ ಮಾಡಿದ್ವು. ಆನಂತರ ವಿ ಎಕ್ಸ್ಪ್ಯಾಂಡೆಡ್ ಒ ಬಿ ಅಂಟಿಲ್ ಟು ಪಿ. ಕನ್ಸ್ಟ್ರಕ್ಷನ್ ಡನ್, ಸೇಮ್ ಥಿಂಗ್ ಐ ರೋಟ್ ಹಿಯರ್. ಈಗ ಕಂಪೇರ್ ಮಾಡಿ, ಈ 3 ಡಯಾಗ್ರಾಮಲ್ಲಿ ಯಾವ ಡಯಾಗ್ರಾಮ್ಗೆ ಲೆಸ್ ಏರಿಯಾ ಇದೆ? ಟ್ರಯಾಂಗಲ್ ಎ ಒ ಬಿನ ಏರಿಯಾ ಲೆಸ್ ಇದೆ. ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ ಈಸ್ ಲೆಸ್ಸರ್ ಕಂಪೇರಿಂಗ್ ವಿತ್ ಏರಿಯಾ ಆಫ್ ಸೆಕ್ಟರ್ ಎ ಒ ಬಿ. ನೆಕ್ಸ್ಟು ಕಂಪೇರಿಂಗ್ ವಿತ್ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಪಿ, ರೈಟ್. ಇಲ್ಲಿ ಒಟ್ಟು 3 ಇಮೇಜ್ ಇದೆ. ಇದರ ಏರಿಯಾ ಲೆಸ್ ಇದೆ, ಆ ನಂತರ ಇದರ ಏರಿಯಾ ನೆಕ್ಸ್ಟ್ ಇದೆ, ಆ ನಂತರ ಇದು ದೊಡ್ಡ ಟ್ರಯಾಂಗಲ್ನ ಏರಿಯಾ ನೆಕ್ಸ್ಟ್ ಇದೆ. ಸೊ ಇಲ್ಲಿ 3 ಕೂಡ ಆಯಿತು, ಅದನ್ನೇ ಬರ್ದೀನಿ. ಸೊ ಈ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ ತೊಗೊಂಡ್ರೆ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್, ರೈಟ್. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ಅಪ್ಲೈ ಮಾಡಿದಾಗ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ ಏನಾಗುತ್ತೆ? ಹಾಫ್ ಈಸ್ ಎ ನ್ಯೂಮರಿಕಲ್ ವ್ಯಾಲ್ಯೂ. ಸೊ ಬೇಸ್ ಈಸ್ ವಾಟ್? ಓ ಎ. ನೆಕ್ಸ್ಟ್ ಆ ನಂತರ ಹೈಟ್ ಈಸ್ ವಾಟ್? ಬಿ ಡಿ. ಆಯಿತಾ? ಲೆಸ್ ದ್ಯಾನ್. ಈಗ ಏರಿಯಾ ಆಫ್ ಸೆಕ್ಟರ್ ಎ ಒ ಬಿ ತೊಗೊತೀನಿ. ಇಲ್ಲಿ ಆ್ಯಂಗಲ್ ಎಷ್ಟು ರೊಟೇಟ್ ಆಗಿದೆ? ಎಕ್ಸ್ ರೊಟೇಟ್ ಆಗಿದೆ. ಎಕ್ಸ್ ಬೈ 2π ಈಸ್ ದ ಆ್ಯಂಗಲ್. ಸೊ ಇದು ಸೆಕ್ಟರ್ ತೊಗೊಂಡ್ರೆ, ಈ ಸೆಕ್ಟರ್ನ ತೊಗೊಂಡಾಗ ಇದು ಸೆಕ್ಟರ್ ತೊಗೊತೀನಿ ಅಂದರೆ, ಈ ಸೆಕ್ಟರು ಪೋರ್ಷನ್ ಆಫ್ ಏರಿಯಾ ಆಫ್ ದಿಸ್ ಸರ್ಕಲ್. ಸೊ ಹಾಗಾಗಿ ಎಕ್ಸ್ ಬೈ 2π ಇಂಡಿಕೇಟ್ಸ್ ಪೋರ್ಷನ್ ಆಫ್ ದಿಸ್ ಸರ್ಕಲ್. ಸೊ ಏರಿಯಾ ಆಫ್ ಸರ್ಕಲ್ ಈಸ್ ವಾಟ್? ಪೈ ಆರ್ ಸ್ಕ್ವೇರ್. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಪೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದರೆ ರೇಡಿಯಸ್ ಈಸ್ ಓ ಎ ಸ್ಕ್ವೇರ್. Less than area of triangle AOP is half into base is OA. So next again height is AP. ನಾನು ಹೇಳಿದ್ದೆ ಈ ಸರ್ಕಲ್ ಏನಂತ, ಈ ಸರ್ಕಲ್ ಈಸ್ ಯೂನಿಟ್ ಸರ್ಕಲ್. ಸೊ ಯೂನಿಟ್ ಸರ್ಕಲ್ ಅಂದರೆ ರೇಡಿಯಸ್ ಈಸ್ ಆಲ್ವೇಸ್ 1 ಯೂನಿಟ್. ಸೊ ರೇಡಿಯಸ್ 1 ಯೂನಿಟ್ ಅಂದರೆ ಓ ಎ ವ್ಯಾಲ್ಯೂ 1 ಆಗುತ್ತೆ, ಓ ಎ ವ್ಯಾಲ್ಯೂ 1 ಆಗುತ್ತೆ, ಓ ಎ ವ್ಯಾಲ್ಯೂ 1 ಆಗುತ್ತೆ. ಉಳಿದಿದ್ದು 1/2 ಟೈಮ್ಸ್ ಆಫ್ ಪಿ ಡಿ ಲೆಸ್ ದ್ಯಾನ್, ಇಲ್ಲಿ ಪೈ ಕ್ಯಾನ್ಸಲ್ ಆದರೆ
x by 2 times of 1 by 2 times of AP. Next ಈಗ multiply by 2. If you multiply by 2 on both sides, it will be what? BD less than x less than AP. ಎಲ್ಲ ಕಡೆ 2 2 2 ಕ್ಯಾನ್ಸಲ್ ಆಯಿತು. ಸೊ ಈಗೇನು ಮಾಡ್ತೀಯಾ, ಈ ಟ್ರಯಾಂಗಲ್ ಬಿ ಒ ಡಿನ ನೋಡಿ, ಇನ್ ಟ್ರಯಾಂಗಲ್ ಬಿ ಒ ಡಿ. ಸೊ ಈ ಟ್ರಯಾಂಗಲ್ ಬಿ ಒ ಡಿಯಲ್ಲಿ ಇಲ್ಲೇನಾಗುತ್ತೆ, ದಿಸ್ ಈಸ್ ರೇಡಿಯಸ್, ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಸೈಡ್. ಸೊ ಇದು ಪರ್ಪೆಂಡಿಕ್ಯುಲರ್ ಸೈಡ್ ಅಂದರೆ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಇದು ಹೈಪಾಟ್ನೆಸ್ ಆಗುತ್ತೆ. ಸೊ ನನಗೆ ಒ ಬಿ ಲೆಂತ್ ಗೊತ್ತು, ಬಿ ಡಿ ಲೆಂತ್ ಬೇಕು, ಅದಕ್ಕೋಸ್ಕರ ಸೈನ್ನ ಅಪ್ಲೈ ಮಾಡು. ಇನ್ ಟ್ರಯಾಂಗಲ್ ಬಿ ಒ ಡಿ ಸೈನ್ ಎಕ್ಸ್ ಈಕ್ವಲ್ಸ್ ಟು ವಾಟ್? ಸೈನ್ ಎಕ್ಸ್ ಈಕ್ವಲ್ಸ್ ಟು ಆಪೋಸಿಟ್ ಈಸ್ ಬಿ ಡಿ ಡಿವೈಡ್ಸ್ ಹೈಪಾಟ್ನೆಸ್ ಈಸ್ ಒ ಬಿ. ಒ ಬಿ ಈಸ್ ರೇಡಿಯಸ್, ದಿಸ್ ವ್ಯಾಲ್ಯೂ 1 ಆಗೋಗುತ್ತೆ, ಹಾಗಾಗಿ ಬಿ ಡಿ ಮಾತ್ರ ಉಳಿತು. ನೆಕ್ಸ್ಟಿಗೆ ಈ ಟ್ರಯಾಂಗಲ್ ತಗೋ, ಇನ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್ಲು? ಇನ್ ಟ್ರಯಾಂಗಲ್ ಎ ಒ ಪಿ. ಸೊ ಈ ಟ್ರಯಾಂಗಲ್ ಎ ಒ ಪಿಯಲ್ಲಿ ಒ ಎ ಈಸ್ ವಾಟ್? ರೇಡಿಯಸ್. ಸೊ ಒ ಎ ರೇಡಿಯಸ್ ಆಗುತ್ತೆ, ಒ ಪಿ ಈಸ್ ಆಪೋಸಿಟ್ ಸೈಡ್. ಇಲ್ಲಿ ಟ್ಯಾನ್ ತೊಗೊತೀನಿ, ಟ್ಯಾನ್ ಎಕ್ಸ್ ಈಕ್ವಲ್ಸ್ ಟು ವಾಟ್? ಎ ಪಿ ಡಿವೈಡ್ಸ್ ಎ ಒ. ಸೊ ಎ ಒ ವ್ಯಾಲ್ಯೂ ಮತ್ತೆ 1 ಆಗುತ್ತೆ, ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಎ ಪಿ. ರೈಟ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಎ ಪಿ ಈಸ್ ವಾಟ್? ಟ್ಯಾನ್ ಎಕ್ಸ್. ಎಕ್ಸ್ ಲೆಸ್ ದ್ಯಾನ್ ಬಿ ಡಿ ಈಸ್ ವಾಟ್? ಸೈನ್ ಎಕ್ಸ್. ನೆಕ್ಸ್ಟ್ ಈಗ ಹೋಲ್ ಈಕ್ವೇಷನ್ನ ಸೈನ್ ಎಕ್ಸಿಂದ ಡಿವೈಡ್ ಮಾಡ್ತೀನಿ. ಸೊ ಹೋಲ್ ಈಕ್ವೇಷನ್ನ ಸೈನ್ ಎಕ್ಸಿಂದ ಡಿವೈಡ್ ಮಾಡಿದ್ರೆ ದಿಸ್ ವಿಲ್ ಬಿ ಸೈನ್ ಎಕ್ಸ್ ಬೈ ಸೈನ್ ಎಕ್ಸ್ 1 ಆಗುತ್ತೆ ಫಸ್ಟು, ಲೆಸ್ ದ್ಯಾನ್ ದಿಸ್ ವಿಲ್ ಬಿ ಎಕ್ಸ್ ಬೈ ಸೈನ್ ಎಕ್ಸ್ ಲೆಸ್ ದ್ಯಾನ್ ಟ್ಯಾನ್ ಎಕ್ಸ್ನ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಬರ್ಕೋಬೋದು. ಡಿವೈಡ್ ಬೈ ಸೈನ್ ಎಕ್ಸ್ ಆಗೋದ್ರಿಂದ ಇಲ್ಲೂ ಕೂಡ ಅಷ್ಟೇ ಸೈನ್ ಎಕ್ಸ್ ಕ್ಯಾನ್ಸಲ್ ಆಗಿ 1 ಬೈ ಕಾಸ್ ಎಕ್ಸ್ ಮಾತ್ರ ಉಳಿಯುತ್ತೆ. ಡನ್. ಈಗ ನನಗಿಲ್ಲಿ ಉಳಿದಿರೋದೇನು? 1 ಲೆಸ್ ದ್ಯಾನ್ ಎಕ್ಸ್ ಬೈ ಸೈನ್ ಎಕ್ಸ್ ಲೆಸ್ ದ್ಯಾನ್ 1 ಬೈ ಕಾಸ್ ಎಕ್ಸ್. ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಇದನ್ನು ರೆಸಿಪ್ರೋಕಲ್ ತೊಗೊತೀನಿ. ರೆಸಿಪ್ರೋಕಲ್ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ನೀವೇ ಅಬ್ಸರ್ವ್ ಮಾಡಿ, 1/2ನ ರೆಸಿಪ್ರೋಕಲ್ ತೊಗೊಂಡ್ರೆ 2 ಆಗುತ್ತೆ, ಅಂದರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಲೆಸ್ಸರ್ ವ್ಯಾಲ್ಯೂ ಜಾಸ್ತಿ ಆಯಿತು ಅಂದರೆ ಇಲ್ಲಿ 1 ಬೈ ಕಾಸ್ ಎಕ್ಸ್ ಗ್ರೇಟರ್ ವ್ಯಾಲ್ಯೂ ಇತ್ತು, ಅದೇನಾಗುತ್ತೆ ರೆಸಿಪ್ರೋಕಲ್ ತೊಗೊಂಡಾಗ ಕಾಸ್ ಎಕ್ಸ್ ಆಗುತ್ತೆ, ನ್ಯೂಮರೇಟರ್ಗೆ ಹೋಗಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಅಂದರೆ ಕಾಸ್ ಎಕ್ಸು ಫಸ್ಟ್ ಬರುತ್ತೆ. ಕಾಸ್ ಎಕ್ಸ್ ಲೆಸ್ ದ್ಯಾನ್ ಸೈನ್ ಎಕ್ಸ್ ಡಿವೈಡ್ಸ್ ಎಕ್ಸ್ ಲೆಸ್ ದ್ಯಾನ್ 1. ಈ ಫಾರ್ಮೆಟಿಗೆ ಬಂತು. ಈಗ ಅಪ್ಲೈ ಲಾಗ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0 ಇಲ್ಲಿ ಕೊಟ್ಟಿರೋ ಪ್ರಕಾರ. ಸೊ ಇಫ್ ಯು ಅಪ್ಲೈ ಲಾಗ್ ಆನ್ ಎಕ್ಸ್ ಟೆಂಡ್ಸ್ ಟು limit as x tends to 0 cos x less than limit as x tends to sin x by x less than limit as x tends to 1. right. ನೆಕ್ಸ್ಟ್ ಈಗ ಮತ್ತೆ ಮಾಡ್ತೀರಾ, ಇಲ್ಲಿ x ಜಾಗಕ್ಕೆ 0 ಕೊಟ್ಟರೆ cos 0 is 1 less than ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ನ ಹಾಗೆ ಇಡ್ತೀನಿ, ಬಿಕಾಸ್ ಇದು ನಾನು ಪ್ರೂವ್ ಮಾಡಬೇಕು. ಲೆಸ್ ದ್ಯಾನ್ ಇಲ್ಲಿ ಎಕ್ಸ್ ವ್ಯಾಲ್ಯೂಲಿ ಇದು ಕೂಡ 1 ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಲೀಸ್ಟ್ ವ್ಯಾಲ್ಯೂ ಕೂಡ 1, ಮೋಸ್ಟ್ ವ್ಯಾಲ್ಯೂ ಕೂಡ 1. ಲೀಸ್ಟ್ ವ್ಯಾಲ್ಯೂ ಕೂಡ 1, ಮೋಸ್ಟ್ ವ್ಯಾಲ್ಯೂ 1 ಅಂದರೆ ದಿಸ್ ಈಸ್ ದ ವ್ಯಾಲ್ಯೂ ಲೈಸ್ ಇನ್ ಬಿಟ್ವೀನ್ ದೀಸ್ ಟು ಅಲ್ವಾ. ಇದು ಕೂಡ ಲೀಸ್ಟ್ ವ್ಯಾಲ್ಯೂ ಕೂಡ 1, ಮೋಸ್ಟ್ ವ್ಯಾಲ್ಯೂ ಕೂಡ 1, ಇನ್ನು ಮಧ್ಯದಲ್ಲಿರೋ ವ್ಯಾಲ್ಯೂ ಕೂಡ 1 ಆಗಬೇಕು. ಸೊ ಹಾಗಾಗಿ ನಾವು ಕನ್ಕ್ಲೂಡ್ ಮಾಡ್ತೀವಿ, limit as x tends to 0 sin x by x will be equals to 1. Thank you for watching.